ಬೀದರ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಬೀದರ್ ನಗರದಿಂದ ಭಂಗೂರ್ ಗ್ರಾಮದ ನಡುವೆ ನಿತ್ಯ 5 ಟ್ರಿಪ್ ಸಂಚರಿಸಲಿರುವ ವಿಶೇಷ ಬಸ್ ಸಂಚಾರಕ್ಕೆ ಇಂದು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಚಾಲನೆ ನೀಡಿದರು. ಭಂಗೂರ್ ಮಾರ್ಗವಾಗಿ ವಿಶೇಷ ಬಸ್ಗಾಗಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಂದ ಇದ್ದ ಬೇಡಿಕೆಗೆ ಸ್ಪಂದಿಸಿದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಈ ಮಾರ್ಗದಲ್ಲಿ ವಿಶೇಷ ಬಸ್ ಸಂಚಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಂದು ಬೀದರ್ ನಗರದ ಹಳೆ ಬಸ್ ನಿಲ್ದಾಣದ ಆವರಣದಲ್ಲಿ ಬಸ್ಗೆ ವಿಶೇಷ ಪೂಜೆ ಸಲ್ಲಿಸಿ ಬಸ್ ಸಂಚಾರಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ನಮ್ದಾಪುರ ಗ್ರಾಮದ ಪ್ರಕಾಶ್ ಮಾಶೆಟ್ಟಿ ಅವರು ಬೆಳೆದಿದ್ದ 2 ಎಕರೆ ಕಬ್ಬಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಜಮೀನಿನಲ್ಲಿದ್ದ ಡ್ರಿಪ್ ಪೈಪ್ ಮತ್ತು ಪಿಯುಸಿ ಪೈಪ್ ಹಾಗೂ ಡ್ರಿಪ್ ಲ್ಯಾಟ್ರಿನ್ ಸೇರಿ ಸುಮಾರು 2 ಲಕ್ಷ ಮೌಲ್ಯದ ಸಾಮಾನು ಸುಟ್ಟು ಕರಕಲಾಗಿದೆ. ಫೋಟೋ ಇದ್ರೆ ಅದ ಥರ GPS ಇದ್ದಂಗೆ ಅದು ಸಲ್ಮಕೂರು ದೇವಣ್ಣವ್ರು ಮಾಡ್ಸಿದ್ರು ನೋಡಿದೆ ನಾನು. ನಾರ್ಮಲ್ ಫೋಟೋ ಅವ್ರು ಭೀ ಮಾಡ್ಕೊಂಡಾರ, ಬಟ್ ನನಗೆ ವಿಡಿಯೋ ಅವ್ರು ಮಾಡ್ತಾರೆ ನೋಡ್ರಿ, ವಿಡಿಯೋ ಹಾಕೋರಿ. ಗ್ರಾಮಸ್ಥರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರೈತ ಪ್ರಕಾಶ್ ಮಾಶೆಟ್ಟಿ ಅವರು ಈ ಜಮೀನನ್ನು ಬೇರೊಬ್ಬರ ಬಳಿ ಲೀಸ್ಗೆ ಪಡೆದಿದ್ದು ಸುಮಾರು 10 ಲಕ್ಷ ಸಾಲ ಮಾಡಿ ಜಮೀನಿಗೆ ಖರ್ಚು ಮಾಡಿರುವುದಾಗಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಗ್ರಾಮದ ಪ್ರಕಾಶ್ ಮಾಶೆಟ್ಟಿ, ಸರ್ವೆ ನಂಬರ್ 79. ಸುಮಾರು ಒಂದು 10 ಲಕ್ಷ ರೂಪಾಯಿ ಮೇಲ್ಪಟ್ಟು ಸಾಲ ಇದೆ ಸರ್. ಇದು ಭೂಮಿ ಬೇರೆಯವ್ರ ಹತ್ರ ಲೀಸ್ ಮ್ಯಾಗ ತೆಗೆದುಕೊಂಡು ನಾನು ಭೂಮಿ ಉಳುಮೆ ಮಾಡ್ಕೊಂಡು ಇದ್ರ ಮ್ಯಾಗೆ ಅಪ್ ಆಗಿ ಉಳಿದೀನಿ ಸರ್. ಇದ್ರದ್ದು ಒಳಗೆ ಒಂದು 60 ಸ್ಪ್ರಿಂಕ್ಲರ್ ಪೈಪು ಮತ್ತು ಡ್ರಿಪ್ಪು ಮತ್ತು ಒಂದು 60 ಬಿಳಿದು PUC ಪೈಪು ಹೀಗೆಲ್ಲ ಇತ್ತು ಸರ್. ಈಗ 3 ತಿಂಗಳದಿಂದ ಪೂರ್ತಿ ಇದಕ್ಕೆ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದೀನಿ ಸರ್. ನಾ ಮನೆಗೆ ಊಟಕ್ಕಂತ ಹೋಗೀನಿ ಸರ್. ಇಲ್ಲಿ ಬರೋದ್ರಾಗೆ ಆಕಸ್ಮಿಕವಾಗಿ ಬೆಂಕಿ ಇದಾಗತ್ತೆ ಸರ್. ಇಲ್ಲಿ ಬಂದು ನಾವು ಸುಮಾರು ಊರಾಗಿನ ಜನರದ ಎಲ್ಲ ಕೂಡ್ಕೊಂಡು ಆರಿಸಿದೆವು, ಇದಾಗಲಿಲ್ಲ. ಮತ್ತು ಹುಮ್ನಾಬಾದ್ ಫೈರ್ ಸ್ಟೇಷನ್ದವ್ರಿಗೆ ಫೋನ್ ಹಚ್ಚಿದೆವು, ಅವ್ರು ಬಂದ ಬಳಕ ಸ್ವಲ್ಪ ಇದು ಮಾಡಿಕೊಟ್ಟು ಇದಾಗ ಸರ್ ಭಾಳ ಕಷ್ಟದಾಗಿದ್ದೆವು. ಸರ್ಕಾರದ ನಮ್ದು RSK ಅವ್ರಿಗೂ ಮಾತಾಡೀನಿ, ತಲಾಟಿ ಅವ್ರಿಗೆ ಮಾತಾಡೀನಿ, ಮತ್ತು ಮೀಡಿಯಾ ಮುಖಾಂತರ ಕೂಡ ನಂದು ಕಳಕಳಿ ಮನವಿ ಅದ ಸರ್. ಸ್ಟೇಷನ್ಗೆ ಹೋಗಿನೂ ಕೂಡ PSI ಅವ್ರಿಗೆ ಹೇಳ್ಕೊಂಡು ಅದನ್ನು FIR ಮಾಡಿಸ್ಕೊಂಡು ಬರ್ತೀನಿ ಸರ್. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಂಟಾಳ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಅಲ್ಗೋಡ್ ಗ್ರಾಮದ ಕನಕದಾಸ್ ವೃತ್ತದ ಹತ್ತಿರ ಸರ್ಕಾರದಿಂದ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟದ ಖಚಿತ ಮಾಹಿತಿ ಮೇರೆಗೆ ಮಂಟಾಳ್ PSI ಶ್ರೀಮತಿ ಸುವರ್ಣ ಅವರ ನೇತೃತ್ವದ ತಂಡ ದಾಳಿ ಮಾಡಿ ಅವನಿಂದ ವಿವಿಧ ನಮೂನೆಯ 21 ಸಾರಾಯಿ ಪೌಚ್ ಮತ್ತು ಬಾಟಲ್ಗಳು, 9 ಕ್ವಾರ್ಟರ್ BP, 7 ಕ್ವಾರ್ಟರ್ OT ಮತ್ತು 5 ಕ್ವಾರ್ಟರ್ MC ಸುಮಾರು 3,500 ರೂಪಾಯಿ ಮೌಲ್ಯದ ಮದ್ಯ ಹಾಗೂ 50 ವರ್ಷದ ಪ್ರಶಾಂತ್ ಎಂಬ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಮಂಟಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದಕ್ಕೆ ಇವ್ರಿಗೆ ನಾವು ಹಿಡಿದೀವಿ, ನಿಮಗೆ ಪಂಚರಾಗಿ ಬರಮಾಡ್ಕೊಡ್ತೀವಿ, ಕೋರ್ಟ್ನ ಸಾಕ್ಷಿ ಆಗುತ್ತೆ. ಓಕೆ, ನಿಮ್ಮ ಹೆಸರೇನು? ಬೀದರ್ ಜಿಲ್ಲೆಯ ಭಾಲ್ಕಿ ಡಿಪೋದ ಬಸ್ ನೀಲಮ್ಮನಹಳ್ಳಿಯಿಂದ ಭಾಲ್ಕಿ ಡಿಪೋಗೆ ತೆರಳುತ್ತಿದ್ದಾಗ ಜೋಳದಪ್ಕ ಗ್ರಾಮದ ಬಳಿ ಕ್ಷುಲ್ಲಕ ಕಾರಣಕ್ಕೆ ಪ್ರಯಾಣಿಕನೊಬ್ಬ ಬಸ್ ಕಂಡಕ್ಟರ್ ಜೊತೆ ಗಲಾಟೆ ನಡೆಸಿ ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ. ಭಾಲ್ಕಿ ಡಿಪೋದಲ್ಲಿ ಕಂಡಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಾಗ ಶಶಿಕಾಂತ್ ಎನ್ನುವವರ ಮೇಲೆ ಹಲ್ಲೆ ನಡೆಸಿದ ಪರಿಣಾಮ ಬೀದರ್ ಜಿಲ್ಲೆ ಭಾಲ್ಕಿ ಡಿಪೋದ ಬಸ್ ನೀಲಮ್ಮನಹಳ್ಳಿಯಿಂದ ಭಾಲ್ಕಿ ಡಿಪೋಗೆ ತೆರಳುತ್ತಿದ್ದಾಗ ಜೋಳದಪ್ಕ ಗ್ರಾಮದ ಬಳಿ ಕ್ಷುಲ್ಲಕ ಕಾರಣಕ್ಕೆ ಪ್ರಯಾಣಿಕನೊಬ್ಬ ಬಸ್ ಕಂಡಕ್ಟರ್ ಜೊತೆಗೆ ಗಲಾಟೆ ನಡೆಸಿ ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ. ಭಾಲ್ಕಿ ಡಿಪೋದ ಕಂಡಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶಶಿಕಾಂತ್ ಎಂಬುವರ ಮೇಲೆ ಹಲ್ಲೆ ನಡೆಸಿದ ಪರಿಣಾಮ ಕೆಲ ಕಾಲ ಭಾಲ್ಕಿ ಬಸ್ ನಿಲ್ದಾಣದಲ್ಲಿ ಸಂಚಾರ ಸ್ಥಗಿತಗೊಳಿಸಿ ಸಾರಿಗೆ ನೌಕರರಿಂದ ಪ್ರತಿಭಟನೆ ನಡೆಸಿದರು. ಪ್ರತಿ ಬಾರಿ ಈ ರೀತಿಯ ಹಲ್ಲೆಗಳು ನಡೆಯುತ್ತಿದ್ದು ಕಂಡಕ್ಟರ್ ಡ್ರೈವರ್ಗಳ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಬಳಿಕ ಬಸ್ ನಿಲ್ದಾಣಕ್ಕೆ ಭಾಲ್ಕಿ ಠಾಣೆ ಪೊಲೀಸರು ಹಾಗೂ ಡಿಪೋ ಮ್ಯಾನೇಜರ್ ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಹಲ್ಲೆಗೊಳಗಾದ ಶಶಿಕಾಂತ್ ಭಾಲ್ಕಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಧನುರಾ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಆರೋಪಿ ಸಾಲಮಾನ ಎಂಬುವವನ ವಿರುದ್ಧ ಪ್ರಕರಣ ದಾಖಲಾಗಿದೆ.
ಯಾರು ಜೋದಪ್ಪ ಗ್ರಾಮ ಅಲ್ಲಿ ಅದೇ ಊರಾಗ ಯಾಕೆ ಕುಡ್ದಾರ್ರಿ? ಇದೇ ಬಸ್ ಆ ಬಸ್ಸಲ್ಲಿರೋದು ಕ್ಯಾಪಾಸಿಟಿ 55 ಮಂದಿಗೆ. ನಮಗೆ ಕೊಟ್ಟಿರೋದು RTO ಪರ್ಮಿಟ್ ಕೊಟ್ಟಿರೋದು 55 ಮಂದಿದು. ಅದರಲ್ಲಿ 85 ಜನ ಇದ್ದಾರೆ. 85 ಜನ ಮೇಲ್ಪಟ್ಟು ಇದ್ದದಕ್ಕೆ ಅವ್ರು ಬಸ್ ನಿಂದಿರ್ಸ್ಬೇಕಂತ ಚಾಲಕ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿರ್ತಾರೆ ಅಷ್ಟೇ. ಬರ್ರಿ ಈ ಕಡೆ ಬರ್ರಿ, ಮುಂದೆ ಬರ್ರಿ. ಅದ್ರಾಗ ಸರ್ ಯಾರು ಹೊಡ್ಲಿತ್ತಾರ ಅವರೇ FIR ಮಾಡ್ಸೋದಾಗ್ಲತ್ತ ಸರ್. ನೋಡಪ್ಪ, ತಮ್ಮ ನಾ ಹೇಳೋದು ಕೇಳ ತಡಿ. ಕಾನೂನಲ್ಲಿ ಹೆಂಗಿದೆ ನಾ ಹೇಳೋದು ಕೇಳಪ್ಪ, ಆಮೇಲೆ ಹೇಳು. ಕಾನೂನಲ್ಲಿ ನೀವೇನಂತಾರ ಡಿಪೋ ಅಂತಾನ, ಯಾರಿಗೆ ಹೊಡೆದಿರ್ತಾರ ಅದಾದ್ರೆ ಕೇಸು ಸ್ಟ್ರಾಂಗ್ ಇರ್ತದ. ಅವ್ನು ನೋಡಿರ್ತಾನ, ಅವ್ನು ಹೇಳಕ್ ಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಕಂಡಕ್ಟರ್ ಡ್ರೈವರ್ ಕೊಡ್ಬೇಕಂತ. ಎಲ್ಲಿಯೋ ಇಂಥವ್ರು ಬಂದು ಇವ್ರು ಕೊಡ್ರಿ ಅಂದ್ರೆ ಅವ್ರು ವಿಟ್ನೆಸ್ನಾಗ ಹಾಕ್ಕೋಬೋದು. ಅತ್ತಗ ನಮ್ಮ ಡ್ರೈವರ್ ಹಿಂಗೆ ಹೊಡೆದಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು, ಬಂದಂತ ವಿಟ್ನೆಸ್ ಹಾಕೋದು. ನೀವು ಕೊಟ್ಟರು ತಗೊಂತಾರ, ನಾಳೆ ಕೋರ್ಟ್ನಾಗ ಸ್ಟ್ರಾಂಗ್ ಆಗ್ಬೇಕಲ್ಲ, ಕೇಸ್ ಅವ್ನಿಗೆ ಸಾಕು ಶಿಕ್ಷೆ ಆಗ್ಬೇಕಾ ಬೇಡ? ನೀವು ಹೇಳೋದು ಯಾರು ಆಗಲೇಬೇಕು. ಅದಕ್ಕೆ ನಾವು ಹೇಳೋ ಮಾರ್ಚ್ 21ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಜರುಗಲಿರುವ ಹಿನ್ನೆಲೆ ವಿದ್ಯಾರ್ಥಿಗಳ ಸದ್ಯ ಶೈಕ್ಷಣಿಕ ಚಟುವಟಿಕೆಯನ್ನು ವೀಕ್ಷಿಸಲು ಖುದ್ದು ಬೀದರ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಬೀದರ್ ನಗರದ ನೌಬಾದ್ನಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ಮಕ್ಕಳ ಅಭ್ಯಾಸ ಕ್ರಮವನ್ನು ಪರಿಶೀಲಿಸಿದರು ಮತ್ತು ಗಣಿತ ಪಠ್ಯವನ್ನು ಒಂದೆರಡು ಪಾಠಗಳನ್ನು ಬೋಧಿಸಿದ್ದಾರೆ. ಸ್ವತಃ ಜಿಲ್ಲಾಧಿಕಾರಿಗಳೇ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಪಾಠ ಮಾಡುವ ಮೂಲಕ ಶಿಕ್ಷಕರಿಗೆ ಹಾಗೂ ಇನ್ನಿತರ ಅಧಿಕಾರಿಗಳಿಗೆ ಮಾದರಿಯಾಗಿದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಗಣಿತ ವಿಷಯ ಕುರಿತು ಸಂವಾದ ನಡೆಸಿ ಗಣಿತ ಪಠ್ಯಕ್ರಮದ ಒಂದೆರಡು ಪಾಠಗಳನ್ನು ವಿದ್ಯಾರ್ಥಿಗಳಿಗೆ ಜಿಲ್ಲಾಧಿಕಾರಿಗಳು ಬೋಧಿಸಿದರು. ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ತರಬೇತಿಯನ್ನು ಹಾಗೂ ವಾರಕ್ಕೊಮ್ಮೆ ಪರೀಕ್ಷೆಯನ್ನು ಕೈಗೊಳ್ಳುವಂತೆ ಬೀದರ್ ತಾಲೂಕು ಬಿಇಒ ಡಾಕ್ಟರ್ BR ದೊಡ್ಡೆ ಅವರಿಗೆ ಸೂಚಿಸಿದರು. ಏನು ಮಾಡಬೇಕು, ನೀವು ಈ ವ್ಯಾಲ್ಯೂ ತೆಗೆಕ್ಕೆ ಹೇಳ್ತಾರಲ್ವ, ಈ ಕಡೆ ಏನಾದರೂ ಮೈನಸ್ ಇದ್ರೆ ಆ ಕಡೆ ಆಪೋಸಿಟ್ ಮಾಡಿ ಪ್ಲಸ್ ಮಾಡಬೇಕು. ಫಸ್ಟ್ ಆ್ಯಡ್ ಮಾಡಿಬಿಡಿ ವಾಟ್ ಮಸ್ಟ್. ಕೊಡಗು, ಚಿಕ್ಕಮಗಳೂರು, ಹಾಸನ ಹಾಗೂ ಸುತ್ತಮುತ್ತ ಆನೆ ಮಾನವ ಸಂಘರ್ಷ ತಡೆಗಟ್ಟಲು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಕೆಪಿ ಟ್ರ್ಯಾಕ್ಟರ್ ರೇಡಿಯೋ ಕಾಲರ್ ಅನ್ನು ಇಂದು ಬೀದರ್ ಜಿಲ್ಲಾ ಸಚಿವ ಈಶ್ವರ್ ಖಂಡ್ರೆ ಅವರು ಲೋಕಾರ್ಪಣೆ ಮಾಡಿದರು. ಇದು ಆನೆಗಳ ಚಲನವಲನ ಗಮನಿಸಿ ಸ್ಥಳೀಯರಿಗೆ ಮುನ್ನೆಚ್ಚರಿಕೆ ನೀಡಲು ಸಹಾಯ ಮಾಡಲಿದೆ. ಬೀದರ್ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯ ಗೋರನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಚಿಟ್ಟ ಮುಖ್ಯ ರಸ್ತೆಯಿಂದ ಲಿಂಗರಾಜು ಅಪ್ಪ ಇಂಜಿನಿಯರಿಂಗ್ ಕಾಲೇಜಿಗೆ ತೆರಳುವ 61 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಚಾಲನೆ ನೀಡಿದರು. ಇದೇ ವೇಳೆ ಕಾಮಗಾರಿ ಉತ್ತಮವಾಗಿ ಸಂಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕರ್ನಾಟಕ ಕಾಂಗ್ರೆಸ್ ಸದಸ್ಯರು ಕೇಂದ್ರ ವಿತ್ತ ಸಚಿವರನ್ನು ನಿರ್ಮಲಾ ಸೀತಾರಾಮನ್ ಅವರನ್ನು ನವದೆಹಲಿಯಲ್ಲಿ ಭೇಟಿ ಮಾಡಿ ನಬಾರ್ಡ್ ಅನುದಾನದ ಕೊರತೆ, LIC ಜೀವ ವಿಮಾ ಪ್ರತಿನಿಧಿಗಳ ಸಮಸ್ಯೆ ಸೇರಿದಂತೆ ಕರ್ನಾಟಕಕ್ಕೆ ವಿಶೇಷ ಅನುದಾನ ಕುರಿತು ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಬೀದರ್ ಸಂಸದ ಸಾಗರ್ ಖಂಡ್ರೆ ಅವರು ಸಹ ಹಾಜರಿದ್ದರು. ಇವಾಗಿದ್ದು ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡಪ್ನಲ್ಲಿ. ನಮಸ್ಕಾರ.